ಕರ್ನಾಟಕ ಮಹಿಳಾ ಪರ ಜನಜಾಗೃತಿ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಮಹಿಳಾ ಸಬಲೀಕರಣ ಹಾಗೂ ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವಂತಹ ಕಲಾ ಮಂಡಳ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಕಲಬುರಗಿ ಮಹಾನಗರ ಪಾಲಿಕೆ ನೂತನ ಮಹಾಪೌರರಾದ ವರ್ಷಾ ಆರ್ ಜಾನೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಅಗ್ರಗಣ್ಯ ಸ್ಥಾನವನ್ನ ನೀಡಲಾಗಿದೆ. ಹೆಣ್ಣು ಹುಟ್ಟಿದ ತಕ್ಷಣ ನಿಷ್ಕಾಳಜಿ ತೋರಿಸುವುದು, ನಿರ್ಲಕ್ಷಿಸುವುದು ಸೂಕ್ತವಲ್ಲ. ಹೆಣ್ಣು ಮಕ್ಕಳು ಹುಟ್ಟಿದರೆ ಸಂಭ್ರಮಿಸಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಕರ್ನಾಟಕ ಮಹಿಳಾ ಪರ ಜನಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಜಗದೇವಿ ಹೆಗಡೆ ಅವರು, ಕರ್ನಾಟಕ ಮಹಿಳಾ ಪರ ಜನಜಾಗೃತಿ ಮಹಿಳೆಯರ ಸಬಲೀಕರಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತದೆ. ಅದರ ಭಾಗವಾಗಿ ಕಲಬುರಗಿಯಲ್ಲಿ ಒಂದು ದಿನದ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅವರು ಕೊಟ್ಟಿರೋದು ಆಶೀರ್ವಾದದಿಂದ ಇವತ್ತು ಹೆಣ್ಣಾಗಿ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಮದುವೆ ಮಾಡಕ್ ಹೋಗ್ಬಾರ್ದು. ಅವರಿಗೆಲ್ಲ ಚಲೋ ಎಜುಕೇಶನ್ ಕೊಟ್ಟು ಚೆನ್ನಾಗಿ ಓದಿಸಿ ಒಂದೇನೋ ಒಂದು ಸ್ಥಾನ ನಿಂತಾದ್ಮೇಲೆ ಅವರಿಗೆ ಮದುವೆ ಮಾಡ್ಬೇಕು. ಹೀಗೆ ನೀವೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಚಲೋ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಸೊ ಯಾರು ಏನು ತಪ್ಪು ಮಾಡಬಾರ್ದು ಹೆಣ್ಮಕ್ಳ ಜೊತೆ. ಹೀಗಾಗಿ ನಂಗೆ ಎರಡು ಮಾತು ಮುಗಿಸ್ತಿದ್ದೇನೆ. ಇದರಲ್ಲಿ ಮಹಿಳಾ ಪರವಾಗಿ ನಾವು ಅಂದರೆ ಮಹಿಳೆಯರಿಗೆ ಹೇಗೆ ಎಂಪವರ್ ಮಾಡಬೇಕು ಅನ್ನೋ ಕುರಿತಾಗಿ ಒಂದು ದಿನದ ಒಂದು ವಿಚಾರ ಸಂಕಿರಣ ಅಂತ ಏರ್ಪಡಿಸಿದ್ದಾರೆ. ಇದೊಂದು ಒಳ್ಳೆಯ ಸಂಗತಿ. ಈ ಮೂಲಕ ನಾವು ಮಹಿಳೆಯರಲ್ಲಿ ಒಂದು ಜಾಗೃತಿ ತರಬಹುದು ಅಂತ ಭಾವಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹಿಳೆಯರು ಈಗಾಗಲೇ ಇಲ್ಲಿ ಕಲ್ತಿದ್ದಾರೆ. ಇದ್ರ ಉದ್ದೇಶ ಮುಖ್ಯವಾಗಿ ಅಂತಂದರೆ ನಮ್ಮ ಮಹಿಳೆಯರಲ್ಲಿ ತಮ್ಮ ಹಕ್ಕು ಬಾಧ್ಯತೆಗಳು ಏನಿದೆ ಆ ಹಕ್ಕು ಬಾಧ್ಯತೆಗಳನ್ನು ನಾವು ಹೇಗೆ ಸಮರ್ಪಕವಾಗಿ ಬಳಸ್ಕೋಬೇಕು, ಜೊತೆಯಲ್ಲಿ ನಮಗೆ ಬಂದಂಥ ಸಮಸ್ಯೆಗಳನ್ನು ನಾವು ಹೇಗೆ ಅದನ್ನು ಎದುರಿಸಬೇಕು ಧೈರ್ಯವಾಗಿ, ಅದಕ್ಕೆ ನಮಗೆ ಏನೇನು ಕಲಿಯೋದು ಅವಶ್ಯಕ ಆಗಿರುತ್ತೆ ಆ ಎಲ್ಲ ಮಾಹಿತಿನಲ್ಲಿ ಕೊಡೋದಕ್ಕೆ ಈ ಒಂದು ಸಂಘಟನೆ ಏರ್ಪಡಿಸಿದೆ. ಈ ರೀತಿಯ ಸಂಘಟನಾ ಕೆಲಸಗಳು ಭಾಳಷ್ಟು ಜನ ಸಂಘಟನೆ ಅಂತ ಮಾಡ್ತಾರೆ, ಆದರೆ ಅದರ ಹೆಸರಿನಲ್ಲಿ ಬೇರೆ ಕೆಲಸಗಳು ಮಾಡ್ತಾರೆ, ನಿಜವಾದ ಸಂಘಟನೆ ಆಗಿರೋದಿಲ್ಲ. ಆದರೆ ಈ ಕಾರ್ಯಕ್ರಮ ನೋಡಿದಾಗ ಅನ್ನಿಸ್ತಾ ಇದೆ ಸಂಘಟನೆಯ ನಿಜವಾದ ಅರ್ಥ ಇರಲಿಕ್ಕೆ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಮೂಲಕ ಹೆಣ್ಮಕ್ಕಳಲ್ಲಿ ನಾವೆಲ್ಲರೂ ಒಂದೇ. ಹಾಗಂತಂದರೆ ಗಂಡು ಮಕ್ಕಳಿಗೆ ಬಿಡ್ತೀವಿ ಅಂತಲ್ಲ, ಗಂಡಸಿಲ್ಲದೆ ಹೆಣ್ಣಿಲ್ಲ, ಹೆಣ್ಣಿಲ್ಲದೆ ಗಂಡಿಲ್ಲ ಅನ್ನೋ ಹಾಗೆ ನಾವು ಹೆಣ್ಣನ್ನೇ ಯಾಕೆ ಸದೃಢ ಮಾಡ್ತಾ ಇದ್ದೀವಿ ಅಂತಂದಾಗ ಅವಳು ಮನೆಯ ಒಂದು ಬುನಾದಿ ಇದ್ದ ಹಾಗೆ. ಹೆಣ್ಣು ಸ್ಟ್ರಾಂಗ್ ಆಗಿದ್ದಾಗ ಆಟೋಮೆಟಿಕಲಿ ಮನೆ ಸ್ಟ್ರಾಂಗ್ ಆಗಿರುತ್ತೆ. ಅವಳು ದೈಹಿಕವಾಗಿರ್ಬೋದು, ಅವಳ ಶಕ್ತಿ ಮಾನಸಿಕತೆ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಇದನ್ನೆಲ್ಲ ಬರಬೇಕು ಅಂದರೆ ಅವಳಿಗೆ ಒಂದು ಮುಖ್ಯವಾದ ಆಯುಧ ಬೇಕಾಗುತ್ತೆ. ಆ ಆಯುಧನೇ ಜ್ಞಾನ ಅಥವಾ ಶಿಕ್ಷಣ ಅಂತ ಹೇಳ್ತೀವಿ. ಈ ಮೂಲಕ ಈ ಸಂಘಟನೆ ಮುಖಾಂತರ ನಾವು ಆ ಜ್ಞಾನ, ಆ ಅರಿವು ಮತ್ತು ಅವರಲ್ಲಿ ಒಂದು ಆತ್ಮವಿಶ್ವಾಸ ತರೋ ಪ್ರಯತ್ನ ನಾವು ಮಾಡಬೇಕು ಅಂತ ನಾನು ಈ ಮೂಲಕ ಭಾವಿಸ್ತಾ ಇದ್ದೀನಿ. ಆ ಕಾರಣದಿಂದಾಗಿ ನನಗೆ ಇಲ್ಲಿ ಮಾತಾಡೋದಕ್ಕೆ ಕರೆಸಿರುವಂಥ ಸಂಘಟನೆಯ ಎಲ್ಲ ಹಿರಿಯರಿಗೂ ಹಾಗೂ ಅಧ್ಯಕ್ಷರಿಗೂ, ನಮ್ಮ ಹೆಗಡೆ ಮೇಡಮ್ ಅವರಿಗೂ ಮತ್ತು ಇತರ ಎಲ್ಲ ಅಧ್ಯಕ್ಷರಿಗೂ, ಯಾಕಂದರೆ ಸಂಘಟನೆ ಅಂದಾಗ ಇದೊಂದು ದೊಡ್ಡ ಮಟ್ಟದ ಒಗ್ಗೂಡಿಕೆ ಅಂತ ನಾನು ಹೇಳ್ತೀನಿ. ಎಲ್ಲರೂ ಹೆಸರು ತೊಗೊಳೋದಕ್ಕಾಗೋದಿಲ್ಲ, ಸಾರಿ. ಮತ್ತು ಆದರೆ ನನ್ನಿಲ್ಲಿ ಕರೆಸಿದ್ದೀರಾ ಮತ್ತು ನೀವು ಕೂಡ ಕುಳಿತಿದ್ದೀರಾ, ಜೊತೆಯಲ್ಲಿ ನಿಮ್ಮಲ್ಲಿರುವಂಥ ಉತ್ಸಾಹ ನಾನು ನೋಡ್ತಾ ಇದ್ದೀನಿ. ಈ ಉತ್ಸಾಹ ನಮ್ಮ ಜೀವನದಲ್ಲಿ ಸದಾ ಇರಲಿ ಮತ್ತು ಹೆಣ್ಣು ಅನ್ನೋದು ಒಂದು ಸಂಸಾರದ ಕಣ್ಣು ಅನ್ನೋದನ್ನು ಮತ್ತೆ ನಾವು ಪ್ರೂವ್ ಮಾಡೋಣ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪಾಳಾದ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಶಿಕ್ಷಣ ತಜ್ಞರಾದ ಡಾಕ್ಟರ್ ಜಯಶ್ರೀ ರೆಡ್ಡಿ, ನ್ಯಾಯವಾದಿಗಳಾದ ಅರುಂಧತಿ ಶೀಲ್ವಂತ್, ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ನೀಲಮ್ಮ ಯಡ್ರಾಮಿ, ಯಲ್ಲಮ್ಮ ಕವಲ್ದಾರ್, ಸುಶೀಲಾ ಪೂಜಾರಿ, ಶಿಲ್ಪಾ ಹೆಗಡೆ, ತಿರುಪತಿ ಸಮಿತಿಯ ಸದಸ್ಯರು ಹಾಗೂ ಅನೇಕ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು.